ಮತ್ತೆ ಶ್ರವಣ ಕುಮಾರ ಒಂದು ತಕ್ಕಡಿಯನ್ನ ಮಾಡಿ ಕಣ್ಣು ಕಾಣದೇ ಇರುವ ತನ್ನ ಅಪ್ಪ ಅಮ್ಮನ್ನ ಅದ್ರಲ್ಲಿ ಕೂರಿಸ್ಕೊಂಡ 4 ಧಾಮಗಳ ಯಾತ್ರೆಯನ್ನ ಶುರು ಮಾಡ್ದ. ಅರ್ಥ ಆಯ್ತಾ? ನಿಮಗ್ ಗೊತ್ತಾ ಮಕ್ಳೇ, ಶ್ರವಣ ಕುಮಾರ ನಿಮಗಿಂತ ಸ್ವಲ್ಪ ದೊಡ್ಡವನಿರ್ಬೋದಷ್ಟೇ. ಸರ್ ಈ ಸಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ನಾನೇ ಶ್ರವಣ ಕುಮಾರ ಆಗ್ತೀನಿ. ತುಂಬಾ ಒಳ್ಳೇದು ಪಿನಾಕಿ. ಮತ್ತೆ ಅವನ ಅಪ್ಪ ಅಮ್ಮನಿಗೆ ಬಾಯಾರಿಕೆ ಆಯ್ತು. ಶ್ರವಣ ಕುಮಾರ ನೀರ್ ತರೋದಕ್ಕೆ ಅಂತ ನದಿ ದಡಕ್ ಹೊರಟ. ನದಿ ತುಂಬಾ ಸುಂದರವಾಗಿತ್ತು, ನೀರಂತೂ ತುಂಬಾ ಹರಿತಿತ್ತು. ರಾಜ ದಶರಥರು ಬೇಟೆಗಾಗಿ ಹೊರಟಿದ್ರು. ಆ ಸಮಯದಲ್ಲೇನೆ ದಶರಥ ಮಹಾರಾಜರಿಗೆ ಒಂದು ಶಬ್ದ ಕೇಳಿಸ್ತು. ಅವ್ರನ್ಕೊಂಡ್ರು ಯಾವುದೋ ಪ್ರಾಣಿ ನೀರ್ ಕುಡಿತಾ ಇರ್ಬೋದು ಅಂತ. ಆದ್ರೆ ಅಲ್ಲಿ ಶ್ರವಣ ಕುಮಾರನ ತಂದೆ ತಾಯಿ ಅವನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಈಗೇನಾಯ್ತು ಅಂದ್ರೆ ರಾಜ ದಶರಥನಿಗೆ ನದಿ ಬಳಿ ಯಾವುದೋ ಜಿಂಕೆ ಇರ್ಬೇಕು ಅಂತ ಅದನ್ನ ಹುಡುಕೊಂಡು ಬೇಟೆಯಾಡೋದಕ್ಕೆ ಅಂತ ಹೊರಟ. ಆದ್ರೆ ಅವನು ಗೊತ್ತಿರ್ಲಿಲ್ಲ ಅದು ಜಿಂಕೆ ಅಂತ. ಅಲ್ಲಿ ನೋಡು, ಕರ್ಚೀಫ್ ಹಾರ್ತಾ ಇದೆ. ಯಾವ ಕರ್ಚೀಫು ಎಲ್ಲ ಹಾರ್ತಾ ಇದೆ? ಇದೆಲ್ಲ ನಿನ್ ಇಮ್ಯಾಜಿನೇಷನ್ ಕಣೋ ದಡ್ಡ. ಹೌದಾ? ಮೆಲ್ಲಿಗೆ ಹೋಗಿ ಶಾಂತಿಯಿಂದ. ಅರೆ, ನೀನೇ ನೀರಿಲ್ದೆ ಸರ್ಫಿಂಗ್ ಮಾಡ್ತಾ ಇದ್ಯಾ? ಮತ್ತೆ ಗಮನ ಇಟ್ ಕೇಳ್ರೋ, ಸ್ಕೂಲು ಈ ಶನಿವಾರದಂದು ತೆರೆದಿರೋ ಮನೇನ ಆಯೋಜಿಸಿದೆ. ಎಲ್ರೂ ತಮ್ಮ ತಮ್ಮ ತಂದೆ ತಾಯಿಯಂದ್ರನ್ನ ಕರ್ಕೊಂಡ್ ಬರ್ಲೇಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳು ಅವತ್ತು ಬರ್ಲಿಲ್ಲ ಅಂದ್ರೆ ಶಾಬಾಷ್. ಇದಕ್ಕಿಂತ ನನ್ನ ಮೀಸೆ ಬೋಡಿಸ್ಕೊಳ್ಳೋದೇ ಒಳ್ಳೇದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂಕಲ್, ಇದ್ರಲ್ಲಿ ಯೋಚನೆ ಮಾಡೋಕೆ ಏನಿದೆ? ಹಗಲೊತ್ನಲ್ಲಿ ಪಬ್ಲಿಕ್ ನಲ್ಲಿ ಹೊರಗಡೆ ಹೋಗೋದು ಭೂತಗಳ ಮರ್ಯಾದೆಯ ವಿರುದ್ಧವಾಗಿದೆ. ಇದು ಖಂಡಿತ ಸಾಧ್ಯನೇ ಇಲ್ಲ. ಮೀಸೆ ತಿರುಗಿಸಿ. ಕರ್ನಲ್, ನಾವಿಲ್ಲಿವರೆಗೂ ಪಿನಾಕಿಗೆ ಹೇಳಿದ್ನೆಲ್ಲ ಅವನು ತಲೆ ತಗ್ಸಿ ಪ್ರತಿಯೊಂದು ಕೇಳಿದ್ದಾನೆ. ನಿಮಗೂ ಸೂರ್ಯ ಆಂಟಿಗೂ ತಂದೆ ತಾಯಿ ಸ್ಥಾನ ಕೊಟ್ಟಿದ್ದಾನೆ. ಅವನು ಥೇಟ್ ಶ್ರವಣ ಮತ್ತು ಕುಮಾರ್ ಅಂತರ. ನೀವು ನೋಡಿದ್ರೆ ಬರೀ ಒಂದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗೋಸ್ಕರ ಭಯ ಪಡ್ತಾ ಇದ್ದೀರಾ. ಇದು ನಿಮ್ ಯೂನಿಫಾರ್ಮ್ಗೆ ಗೌರವ ಕೊಡುತ್ತಾ? ಆಂಟಿ, ನಾನು ಹೇಳಿ ಸರಿತಲ್ಲ? ಓಯ್ ಹೀರೋ, ಶ್ರವಣ ಕುಮಾರ ಇಬ್ರಲ್ಲ, ಒಬ್ಬ ವ್ಯಕ್ತಿನೇ. ಹೌದಾ? ಹೌದು, ಹ್ಯಾಪಿ ಸರಿಯಾಗಿ ಹೇಳ್ತಾ ಇದ್ದಾನೆ. ಪಾಪ ಇದುವರೆಗೂ ನಮ್ಮನ್ನ ಏನ್ ಕೇಳಿದಾನೆ ಹೇಳಿ? ಜೊತೆಗೆ ಇದು ನಮ್ ಕರ್ತವ್ಯ ಕೂಡ ಅಲ್ವಾ? ಸೈನ್ಯ ಸಿದ್ಧ ಮಾಡಿ, ನಾವು ವಾರ್ ಫ್ರಂಟ್ ಹೋಗ್ತೇವೆ. ಮೀಸೆ ತಿರುಗಿಸಿ. ವಾರ್ ಫ್ರಂಟ್ ಜಾಸ್ತಿ ಮೋಟಿವೇಟ್ ಮಾಡ್ಬಿಟ್ವಾ? ಅಂಕಲ್, ಸ್ಕೂಲಲ್ಲಿರೋ ಓಪನ್ ಹೌಸ್ ಹೋಗ್ಬೇಕು. ಓಪನ್ ಹೌಸ್ಗೆ ಹೋಗೋದು ಮುಂದಿನ ಮಿಷನ್ ಸ್ಕೂಲ್. ಅಯ್ಯೋ, ಇಷ್ಟೊಂದ್ ಜನ ಇದ್ದಾರೆ ಇಲ್ಲಿ. ಆಲ್ರೈಟ್ ಗೈಸ್, ನಾವ್ ಇದನ್ ಮಾಡ್ಬೋದು. ಹೆದ್ರೋ ಅವಶ್ಯಕತೆನೇ ಇಲ್ಲ. ಇಂಥ ಜೋಶ್ನಲ್ಲಿ ಕರ್ಕೊಂಡು ಹೋಗ್ತೀಯ ಸೈನ್ಯನ? ಮೀಸೆ ತಿರುಗಿಸ್ಕೊಂಡು. ಹಾಗಾದ್ರೆ ಹೇಗ್ ಮಾಡೋದು ನೀವೇ ಹೇಳಿ. ಅಂಕಲ್, ನಿಮ್ಗಿಂತ ಒಳ್ಳೆ ಲೀಡರ್ ಯಾರಿದ್ದಾರೆ? ಸರಿ, ಹಾಗಾದ್ರೆ ಸೈನಿಕರೇ ಸಾವಧಾನ್. ಸೂರ್ಯ ಅಂಕಲ್, ಟೈಮ್ ಇಲ್ಲ, ಪ್ಲೀಸ್. ಹಾಯ್ ಪಿನಾಕಿ. ಹಾಯ್. ನನಗೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ. ನಿನಗೆ ಯಾವ ವಿಷಯಕ್ಕೆ ಟೆನ್ಷನ್ ಆಗ್ತಾ ಇದೆ ಮಿಸ್ಟರ್ ಟಾಪರ್? ಟೆನ್ಷನ್ ನನಗೂ ಕೂಡ ಆಗ್ತಾ ಇದೆ. ನನಗ್ ನಂಬಕ್ಕೆ ಆಗ್ತಿಲ್ಲ. ನೋಡು, ನಿಮ್ ಸರ್ ಎಷ್ಟೆಲ್ಲ ಕಂಪ್ಲೇಂಟ್ ಹೇಳ್ತಿದ್ದಾರೆ ನಿನ್ ಬಗ್ಗೆ. ನಾನ್ ಹೀಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನಗೆ ಅವಮಾನ ಆಗ್ತಿದೆ ಇಲ್ಲಿ. ಇನ್ನೊಂದ್ಸಲಿ ಯಾರಾದ್ರೂ ಏನಾದ್ರೂ ಬಂದು ಕಂಪ್ಲೇಂಟ್ ಮಾಡಿದ್ರೆ ಅಷ್ಟೇ ನಿನ್ ಕತೆ.
ಮುಂದಿನ ಸಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಓದಿ ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು. ಆಲೂ ಪರೋಟ. ಶಂಟು ಏನೋ ಛತ್ರಿ ಕೆಲಸ ಮಾಡಕ್ಕೆ ಹೋಗ್ತಿದ್ದಾನೆ. ಮಮ್ಮಿ ಇವತ್ತು ಎಲ್ರ ಮುಂದೆ ನನ್ನ ಇನ್ಸಲ್ಟ್ ಮಾಡ್ಬಿಟ್ರು. ಇವತ್ತು ಎಲ್ರಿಗೂ ತೋರಿಸ್ಬೇಕು ಶಂಟು ಅಂದ್ರೆ ಏನು ಅಂತ. ಆಗ ಹೋಗಿರೋ ರೆಸ್ಪೆಕ್ಟ್ ವಾಪಸ್ ಬರುತ್ತೆ. ಬನ್ನಿ ಬನ್ನಿ. ಅಯ್ಯೋ ಹ್ಯಾಪಿ. ಪಿನಾಕಿ, ಈ ಪಿನಾಕಿ ಅಂಕಲ್ ಆಂಟಿ ಎಲ್ಲಿ ಹೋದ್ರು? ಈಗಿಲ್ಲೇ ಇದ್ರಲ್ಲ. ಸಾರಿ, ಏನ್ ಮಾಡೋದು, ಮೂಗಿನಲ್ಲಿ ಲೀಕ್ ಆಗೋಗಿದೆ. ಪರವಾಗಿಲ್ಲ ಸರ್. ಒಳ್ಳೇದಾಯ್ತು ನಿಮ್ಮ ಅಕ್ಷಿ ನಿಂತೋಗಿದ್ದು. ಇಲ್ಲ ಅಂದಿದ್ರೆ ನಿಮ್ ಮುಂದೆ ಬೂತ್ಗಳನ್ನ ನೋಡಿ ನಿಮ್ಮ ಅಕ್ಷಿನೇ ಹೊರಟೋಗ್ತಾ ಇತ್ತು. ಮೀಸೆ ತಿರುಗಿಸ್ಕಿ. ಪೂರ್ತಿ ಸ್ಕೂಲೇ ಹುಡುಕಾಯ್ತು, ಎಲ್ಲಿ ಹೊರಟೋದ್ರು? ಆಹಾ, ಒಂದು ಜಾಗ ಬಾಕಿ ಇದೆ. ಶಂಟು, ಅರೆ ಅಯ್ಯೋ, ಏನಾಗ್ತಾ ಇದೆ? ಅಯ್ಯೋ, ಫೈರ್ ಅಲಾರ್ಮ್ ಅಂದ್ರೆ ನೀರು. ಈಗ ಅಂಕಲ್ ಆಂಟಿ ವಿಷಯ ಎಲ್ಲ ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ. ಫೈರ್, ಈಗೇನ್ ಮಾಡ್ಲಿ? ದೀನು ಸರ್ ನೋಡ್ಬಿಡ್ತಾರೆ. ಅಯ್ಯೋ ದೀನು ಸರ್, ನೀರ್ ಬರ್ತಿದೆ, ಹುಷಾರಾಗಿರಿ. ಪಿನಾಕಿ, ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ? ಭಯ ಆಗ್ತಿದೆ ಕಣೋ, ನಾವಿಲ್ಲಿಂದ ಹೋಗ್ಬೇಕು. ಸರ್ ನಾನು ಇದೀನಲ್ಲ, ನಿಮ್ಗೇನು ಆಗಲ್ಲ. ಅಯ್ಯೋ, ನಾನಂತೂ ಹೊರಗೆ ಬಂದೆ. ಈಗ ಯೋಚನೆ ಮಾಡಬೇಕಾಗಿರೋದು ಪಿನಾಕಿ ಅಂಕಲ್ ಆಂಟಿನ ಆಚೆ ಹೆಂಗ್ ಕರ್ಕೊಂಬರ್ತಾನೆ. ಬೇಗ ಯೋಚನೆ ಮಾಡು ಪಿನಾಕಿ. ಅಂಕಲ್ ಆಂಟಿನ ಹೇಗ್ ಹೊರಗೆ ಕರ್ಕೊಂಡು ಹೋಗೋದು ಅಂತ. ಹೀಗೆ ಹೊರಗೋದ್ರೆ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಪಿನಾಕಿ ಕಂದ, ನೀರ್ ಬೀಳ್ತಿರೋದ್ರಿಂದ ನಮ್ ಶಕ್ತಿ ಏನು ವರ್ಕ್ ಆಗ್ತಿಲ್ಲ. ಜವಾನ್ ಇಷ್ಟು ಅಸಹಾಯಕನಾಗಿರೋದನ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ನೀವು ಚಿಂತೆ ಮಾಡ್ಬೇಡಿ, ನಾನೇ ದಾರಿ ಹುಡುಕ್ತೀನಿ. ನಾವು ಮುಖ ಮರೆಸ್ಕೊಂಡು ಹೊರಗೆ ಹೋಗೋಣ. ನನ್ ಗಂಟು ಬಿಚ್ಚರು ನೆನೀತಾ ಇದ್ದೀರೋ? ಯಾರಾದ್ರೂ ಬಂದ್ರಪ್ಪ, ಗಂಟು ಬಿಚ್ಚರು. ಪಿನಾಕಿ, ಪಿನಾಕಿ. ಐಡಿಯಾ. ಇದರಲ್ಲಿ ನಿಮ್ ಕೈವಾಡ ಇಲ್ಲ ತಾನೇ? ಪಿನಾಕಿ, ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ ನೀನು? ಸರ್, ನೀವೇ ಊಹೆ ಮಾಡಿ ಹೇಳಿ, ಈ ಸಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ನಾನು ಯಾವ ರೋಲ್ ಅಲ್ಲಿ ಇದ್ದೀನಿ ಅಂತ. ನನಗೆ ಗೊತ್ತಾಯ್ತು. ನೀನು ಶ್ರವಣ್ ಕುಮಾರ್ ಆಗಿದೆಯಾ ತಾನೇ? ಮತ್ತೆ 2 ತಕಡಿಗಳಲ್ಲಿ ನಿಮ್ ತಂದೆ ತಾಯಿ ಪುತ್ರಿಗಳನ್ನ ಎತ್ಕೊಂಡು ಹೋಗ್ತಿದ್ದ ತಾನೇ? ಬಹಳ ಚೆನ್ನಾಗಿದೆ ಕಣಯ್ಯ. ಆದ್ರೆ ನಿನ್ನ ಅಂಕಲ್ ಆಂಟಿ ಎಲ್ಲಿ ಹೋದ್ರು ಅಂತ ಹೇಳ್ತೀಯಾ? ಅವ್ರು ಹೋಗಿ ತುಂಬಾ ಹೊತ್ತಾಯ್ತು ಸರ್.
ಓಹೋ, ಈಗ ವಿಷಯ. ಹಾಗಿದ್ರೆ ನಿಮ್ ತಂದೆ ತಾಯಿನ ನೋಡ್ಕೊಳ್ಳೋದಿಕ್ಕೆ ಶ್ರವಣ್ ಕುಮಾರ್ನ ಪಾತ್ರ ಮಾಡ್ತಿದ್ಯಾ ಅಲ್ವಾ ನೀನು? ಶಾಬಾಷ್ ಮಗು, ಶಾಬಾಷ್. ಇದರಿಂದ ಬೇರೆ ಮಕ್ಕಳಿಗೂ ಇನ್ಸ್ಪಿರೇಷನ್ ಸಿಕ್ಕಾಗುತ್ತೆ ಕಣಯ್ಯ. ಥ್ಯಾಂಕ್ ಯು ಸರ್. ಅದ್ರಲ್ಲೂ ಸೂರ್ಯ ಅಂಕಲ್ ಮತ್ತೆ ಆಂಟಿ ನಮ್ಮ ಅಪ್ಪ ಅಮ್ಮನ್ ತರಾನೇ. ವಾ ವಾ. ಈಗ ನಾನು ಹೊರಡ್ತೀನಿ. ಬಾಯ್ ಬಾಯ್ ಬಾಯ್. ನೋಡಿದೆ ಚಂಟು, ಪಿನಾಕಿಯಿಂದ ನೀ ಎಷ್ಟೋ ಕಲ್ತ್ಕೊಳ್ಬೇಕಾಗಿದೆ. ನಿಮ್ಮನ್ನ ಹೊರಗೆ ಕರ್ಕೊಂಬರೋದಕ್ಕೆ ಪಿನಾಕಿ ಚೆನ್ನಾಗಿ ತಲೆ ಉಪಯೋಗಿಸಿದ್ದಾನೆ. ಇಲ್ಲ ಅಂದ್ರೆ ಪೂರ್ತಿ ಸ್ಕೂಲು ಫೈರ್ ಫೈರ್ ಅನ್ನೋ ಬದಲು ಭೂತ ಭೂತ ಅಂತ ಕಿರ್ಚ್ಕೋತಿತ್ತು. ನನ್ ಮಗು ಪಿನಾಕಿ ತುಂಬಾ ಬುದ್ಧಿವಂತನಾಗಿದ್ದಾನೆ. ಮುಂದಿನ ಸಾರಿ ಪೇರೆಂಟ್ ಟೀಚರ್ ಮೀಟಿಂಗ್ಗೆ ನಾವು ಖಂಡಿತ ಬರೋದೇ ಇಲ್ಲ. ಹಾ ಅಂದ್ರೆ ರೈನ್ ಕೋಟ್ ಹಾಕೊಂಡೇ ಬರ್ತೀವಿ, ಮೀಸೆ ತಿರುಗಿಸಿ.